ಉಪಮುಖ್ಯಮಂತ್ರಿ ಐತಾರೆ ಅಂತೇಳಿ ಇಡೀ ರಾಜ್ಯದ ಅಹಿಂದ ಸಮಾಜ ಬಹಳ ನಿರೀಕ್ಷೆ ಇಟ್ಟದ್ದು. ಅವ್ರಿಗೆ ಭರವಸೆ ಕೂಡ ಕೊಟ್ಟಿದ್ರು. ಅವ್ರೇನು ಕಾಂಗ್ರೆಸ್ ಅಲ್ಲಿ ದುಡ್ದಕ್ಕೆ ಹೇಳ್ತಾ ಇಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಜೊತೆ ಡಿ ಕೆ ಶಿವಕುಮಾರ್ ಜೊತೆ 23ನೇ ನಡೀತು. 136 ಸ್ಥಾನ ಬರ್ಬೇಕಾದ್ರೆ ಅಲ್ಪಸಂಖ್ಯಾತರದು 92% ಓಟ್ ಸಮಾಜಕ್ಕಿಂತ ಜಾಸ್ತಿ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಕೊಟ್ಟದಕ್ಕೆ 136 ಸ್ಥಾನ ಬಂದು ಮುಖ್ಯಮಂತ್ರಿ ಆಗೋರೆ. ಉಪಮುಖ್ಯಮಂತ್ರಿ ಕೊಡಬೇಕು ಅಂತೇಳಿ ನಮ್ದು ಅವಾಗಿಂದನೂ ಡಿಮ್ಯಾಂಡ್ ಇತ್ತು. ಅವರು ಭರವಸೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದು. ನೀವೆಲ್ಲ ನೋಡ್ರಿ, ಕೇರಳದಲ್ಲಿ ತೆಲಂಗಾಣದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಅವ್ರು ಸೇವೆ ಸಲ್ಲಿಸಿದ್ರು. ಮತ್ತು ಹೌಸಿಂಗು ಮೈನಾರಿಟಿ ವರ್ಕ್ ಮಿನಿಸ್ಟರ್ ಆದ್ಮೇಲೆ ಹಲವಾರು ಯೋಜನೆಗಳು ಎಲ್ಲ ಸಮಾಜದವ್ರಿಗೆ ಹೆಚ್ಚಿನ ರೀತಿ ಮುಸಲ್ಮಾನರಿಗೆ ಹೆಚ್ಚಿನ ರೀತಿ ಒಂದು ದೊಡ್ಡ ನಾಯಕರಾಗಿ ಇವತ್ತು ಇಡೀ ನಮ್ಮ ದೇಶದಲ್ಲೇ ಬೆಳೆದವ್ರೆ. ನಮ್ಮ ಕರ್ನಾಟಕಕ್ಕೆ ಅದೃಷ್ಟ BZ ಜಮೀರ್ ಅಹಮದ್ ಖಾನ್ ಅಂತ ಅವರೊಬ್ಬರು ನಾಯಕರು ಸಿಕ್ಕಿದ್ರು. ಈ ಸರ್ಕಾರಕ್ಕೆ ನಾನು ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಹೈಕಮಾಂಡ್ ಅವ್ರು ಮನವಿ ಮಾಡ್ಕೋತೀವಿ. ನೀವು ಮೊದಲನೇ ಏನ್ ಪ್ರಮಾಣ ವಚನ ಇತ್ತು ಆವಾಗ ಕೊಡದೆ ಇಡೀ ಕರ್ನಾಟಕ ರಾಜ್ಯದ 1 ಕೋಟಿಗಿಂತ ಜಾಸ್ತಿ ಮುಸಲ್ಮಾನರಿಗೆ ನೀವು ಅವಮಾನ ಮಾಡೋ ರೀತಿಯಲ್ಲಿ ನಡ್ಕೊಂಡಿದ್ದೀರಾ. ಮುಂದೆ ಬರೋಂಥ ದಿನದಲ್ಲಿ 2-3 ದಿನದಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡಿದವ್ರೆ. ನಾವು ಇಡೀ ಕರ್ನಾಟಕ ರಾಜ್ಯ ಬಂದ್ ಮಾಡಂತ ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಇಡೀ ರಾಜ್ಯದಲ್ಲವ್ರೆ. ಉಗ್ರಾಗಿ ಹೋರಾಟ ಮಾಡಿ ರಾಜ್ಯದಲ್ಲೆಲ್ಲ ಇವತ್ತು ಮೂಲೆ ಮೂಲೆಯಲ್ಲಿ ನೋಡ್ತಿದ್ರ ಕರ್ನಾಟಕದಿರೋಂಥ ಎಲ್ಲ ಮಸೀದಿಗಳಲ್ಲಿ ನಮ್ಮ ಧರ್ಮಗುರುಗಳು ಅವ್ರಿಗೋಸ್ಕರ ಪ್ರೇಯರ್ ಮಾಡವ್ರೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು 92% ಮತ ಕೊಟ್ಟು 136 ಸ್ಥಾನ ಬರಕ್ಕೆ ಕಾರಣಕರ್ತರಾದ ಸಮಾಜಕ್ಕೆ 136 ಸ್ಥಾನ ಬರೋಂಥ ಕಾರಣಕರ್ತರಾದ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ಆಕ್ರೋಶ ಹೊರತುಪಡಿಸವ್ರೆ. ಮತ್ತು ಎಲ್ಲ ಮಸೀದಿಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಪ್ರೇಯರ್ ಆಗಿದೆ. ನಾನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊತೀನಿ, ಅವ್ರಿಗೆ ಉಪಮುಖ್ಯಮಂತ್ರಿ 2-3 ದಿನ ಕೊಡದೆ ಹೋದ್ರೆ ನಾವು ಕೂಡ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ಬೇಕಾಯ್ತದೆ ಅಂತೇಳಿ ನಿಮ್ ಮುಖಾಂತರ ಇವತ್ತು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಮಾಡ್ತಿದ್ದೀರಾ ನೀವು? ಇದೇನ್ ತಯಾರಿ ಐತೆ? ಇದು 12 ಗಂಟೆನ ಮಾಡಿದ್ದು. ಬರೀ 12 ಗಂಟೆನ ಒಂದು ಮೆಸೇಜ್ ಕೊಟ್ಟವ್ ನಾವು ಜಮೀರ್ ಅಹಮದ್ ಖಾನ್ ಅವ್ರ ಅಭಿಮಾನಿಗಳಿಗೆ ಎಲ್ಲಾರ್ಗು ತುಂಬಾ ಮನಸ್ಸು ನೋಯುತ್ತೆ. 3ನೇ ತಾರೀಕು ದಿನ ಏನ್ ಕ್ಯಾಬಿನೆಟ್ ಹೊಸ ರಚನೆ ಆಯ್ತು, ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಯಾವ್ದಾರ ವ್ಯಕ್ತಿ ಮಂತ್ರಿ ಆಯ್ತಾರೆ ಅಂದ್ರೆ ಇಡೀ ನಾಡಿಗೆ ಭರವಸೆ ಇದ್ದಿದ್ದು ಜಮೀರ್ ಅಹಮದ್ ಖಾನ್ ಅವರು ಅಂತ. ಸೆಕೆಂಡ್ ಫೇಸ್ ಅಲ್ಲೇ ಅವ್ರ ಫೇಸ್ ನೋಡ್ಬೇಕು ಅಂತ ಇಡೀ ಹಿಂದ ಸಮಾಜ ನಿರೀಕ್ಷೆಲಿತ್ತು. ತುಂಬಾ ದೊಡ್ಡ ಅವಮಾನ ಮಾಡೋರೆ. ಅವತ್ತು ಏನ್ ಮಿನಿಸ್ಟರ್ ಕೊಡದೆ ಅದ್ಯಾವ್ದೋ ಕಾಂಜಿ ಪಿಂಜಿ ತಲೆಡಿಕ್ ನನ್ ಮಗ ಯಾವ್ದೋ ಒಂದು ವಿಡಿಯೋ ಫೇಕ್ ವಿಡಿಯೋ ಆಗ್ದ ಅಂತ ಅದು ಒಂದಿದ್ದಕ್ಕೆ ಅವ್ರು ಅಷ್ಟೊಂದು ಕಷ್ಟಪಟ್ಟಿದ್ದು. ಕೇರಳದಲ್ಲಿ ನೀವು ಕೇರಳದಲ್ಲಿ ಹೋಗೋದಾಗ ಟೈಮಲ್ಲಿ ಬಿಸಿಲು 45-46 ಡಿಗ್ರಿ ಬಿಸಿಲಲ್ಲಿ 400-500 ಕಿಲೋಮೀಟರ್ ಡೈಲಿ ಪ್ರವಾಸ ಮಾಡಿ
ಇವತ್ತೇನ್ ಕೇರಳದಲ್ಲಿ ಗೌರ್ಮೆಂಟ್ ಬರೋಕ್ಕೆ ಪಾತ್ರ ಕೇರಳದವ್ರು ಹೇಳ್ತಾರೆ, ನಾವಲ್ಲ, ಕರ್ನಾಟಕದವ್ರಲ್ಲ, ಕೇರಳದವ್ರು ಹೇಳ್ತಾರೆ, ನಮ್ಗೆ ಕೇಳ್ತಾರೆ ಯಾಕೆ ಸಮೀರ ನಿನ್ಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಅಲ್ಲಿ ಸಚಿವರು ಮಾಡಿಲ್ಲ, ಉಪಮುಖ್ಯಮಂತ್ರಿ ಮಾಡಿಲ್ಲ ಅಂತ. ತೆಲಂಗಾಣಲ್ಲಿ ಹೋಗಿ ಹಿಂಗ್ ಸೇವೆ ಮಾಡಿದ್ರು. ಅವ್ರ ಕಾಲಕ್ಕೆ ಚಕ್ರ ಕಟ್ಕೊಂಡು 24 ಗಂಟೆ ಅವರು 136 ಸೀಟ್ ಬರೋಕೆ ಏನ್ ಶ್ರಮ ಪಟ್ಟಿದ್ರು. ಮನೆ ಮಾತಾಗೈತೆ ಅದು. ನಾವು ಅವ್ರ ಜೊತೆಲಿದ್ದೀವಿ ಅಂತ ಅಲ್ಲ, ಇಡೀ ಸಮಾಜನೂ ಇವತ್ತು ಒಂದು ದುಃಖದಲ್ಲೈತೆ. ಅಂತ ವ್ಯಕ್ತಿ ಸರ್ಕಾರ ಹೋಗೋಕ್ಕಿಂತ ಮುಂಚೆ ಒಂದು ಕಷ್ಟದಲ್ಲಿದ್ದಾನೆ, ಒಬ್ರಿಗೆ ಏನೋ ಅನಾಹುತ ಆಗೈತೆ ಅಂತ ಹೋಗೋದ್ ವ್ಯಕ್ತಿ ಯಾರು ಅಂದ್ರೆ ಜಮೀರ್ ಅಹಮದ್ ಖಾನ್. ಅಂತ ಒಂದು ವ್ಯಕ್ತಿಗೆ ನೀವು ಈ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿದ್ರೆ ಆ ಕ್ಯಾಬಿನೆಟ್ಗೆ ಒಂದು ಗೌರವ. ಜಮೀರ್ ಅಹಮದ್ ಖಾನ್ ಅಂತ ವ್ಯಕ್ತಿ ಈ ಸರ್ಕಾರದಲ್ಲಿ ಒಂದು ಉಪಮುಖ್ಯಮಂತ್ರಿ ಆಗಿದ್ರೆ ಆ ಸರ್ಕಾರಕ್ಕೆ ಒಂದು ಗೌರವ ಅಂತ ನಾವು ತಿಳಿದಿರ್ತೀವಿ. ಬಡವರಿಗೆ ಇವ್ರು ಬರೀ ಜಮೀರ್ ಅಹಮದ್ ಖಾನ್ಗೆಲ್ಲ ಮೋಸ ಆಗಿರೋದು. ಬಡವ್ರ ಬಗ್ಗರಿಗೆ, ಕಾಯಿಲೆ ಇರೋರಿಗೆ, ಯಾರು ಅಜ್ಮೀರ್ಗೆ ಹೋಗೋ ಕೆಪಾಸಿಟಿ ಇರಲಿಲ್ಲ ಅವ್ರಿಗೆ ಮಕ್ಕಾ ಮದೀನಾ ತೋರಿಸೋರು ಜಮೀರ್ ಅಹಮದ್ ಖಾನ್. ಯಾರು ಮಸೀದಿಲಿ 4,000-5,000 ರೂಪಾಯಿ ಸಂಬಳ ತಗೊಂಡು ಅವರು ಯಾವತ್ತೂ ದೊಡ್ಡ ಕನಸು ನಮ್ಮ ಸಾಯಕ್ಕಿಂತ ಮುಂಚೆ ಒಂದ್ಸಲಿ ಮಕ್ಕಾ ಮದೀನಕ್ಕೆ ಹೋಗ್ಬೇಕು ಅಂತ ಏನಿದ್ರು 400 ಜನಕ್ಕೆ 500 ಜನಕ್ಕೆ ಮಕ್ಕಾ ಮದೀನಕ್ಕೆ ಕಳ್ಸೋ ವ್ಯಕ್ತಿ ಜಮೀರ್ ಅಹಮದ್ ಖಾನ್. 1 ಲಕ್ಷ ರೂಪಾಯಿ ಖರ್ಚು ಅಲ್ಲಿ ಹೋಗ್ಬೇಕಾರೆ ಒಂದು ವ್ಯಕ್ತಿಗೆ 1 ಲಕ್ಷ ಖರ್ಚು. ಆ ಸಂದರ್ಭದಲ್ಲಿ 400 500 ಜನಕ್ಕೆ ಅವರು ಮಕ್ಕಾ ಮದೀನಕ್ಕೆ ಕಳಿಸಿ ಒಂದು ಇತಿಹಾಸ. ಯಾರೋ ಬಡವ್ರ ಮದುವೆ ನೋಡಿರ್ಬೋದು ನೀವು, ನಮ್ಗಿಂತ ಜಾಸ್ತಿ ನಿಮಗೆ ಗೊತ್ತು ಮಾಧ್ಯಮದವ್ರಿಗೆ. ಅವ್ರ ಸೇವೆ ಏನು, ಅವ್ರ ಓಡಾಟ ಏನು, ಅವ್ರು ಯಾವತ್ತೂ ಜಾತಿ ನೋಡಿ ಕೆಲಸ ಮಾಡಿಲ್ಲ. ಪ್ರತಿ ಒಂದು ವ್ಯಕ್ತಿ ಯಾರು ತೊಂದರೆಯಲ್ಲಿ ಇದ್ದಾನೆ ಅವ್ನು ನಮ್ಮವನು ಅಂತ ಅವ್ರು ಕೆಲಸ ಮಾಡಿರೋರು. ನಾವು ನಿಮ್ಮ ಚಾನಲ್ ಮುಖಾಂತರ ಮನವಿ ಮಾಡ್ತೀವಿ ಸರ್ಕಾರಕ್ಕೆ, ನೀವು ಕೂಡಲೇ 1-2 ದಿನದಲ್ಲೇ ನಾವು ಬೇರೆ ಯಾರಿಗೆ ನೀವು ಕೊಟ್ಟಿದ್ರೆ ನಮ್ಮ ಅಭ್ಯಂತರ ಇಲ್ಲ, ನೀವು ಇನ್ನೂ 10 ಜನಕ್ಕೆ ಮಾಡ್ಕೊಳ್ಳಿ. ನಮ್ಮ ಲೀಡರ್ ಆದ BDS ಜಮೀರ್ ಅಹಮದ್ ಖಾನ್ ಅವ್ರಿಗೆ ನೀವು ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ.